ಪೊಲೀಸರ ಮನೆಗೆ ಕನ್ನ ಹಾಕಿದ ಖತರ್ನಾಕ್ ಖದೀಮರು ಒಂದೇ ದಿನ 3 ಪೊಲೀಸರ ಮನೆಗಳಿಂದ ಎಗರಿಸಿದ್ರು ಲಕ್ಷ ರೂಪಾಯಿ. ಕಳ್ಳರು ಸಾಮಾನ್ಯವಾಗಿ ಶ್ರೀಮಂತರ ಮನೆ ಅಥವಾ ಯಾರು ಇಲ್ಲದ ಒಂಟೆ ಮನೆಯಲ್ಲಿ ಕಳ್ಳತನ ಮಾಡೋದು ನೋಡಿರ್ತೀರಿ. ಆದ್ರೆ ಇಲ್ಲೊಂದು ಕಳ್ಳರ ಗ್ಯಾಂಗ್ ಕಳ್ಳರನ್ನ ಹಿಡಿಯುವ ಪೊಲೀಸರ ಮನೆಗೆ ನುಗ್ಗಿ ಕಳ್ಳತನ ಮಾಡಿದ್ದಾರೆ. ಒಂದೇ ದಿನ ಸರಣಿ ಕಳ್ಳತನ ಮಾಡಿ ಲಕ್ಷ ಹಣವನ್ನ ದೋಚಿ ಪರಾರಿಯಾಗಿದ್ದಾರೆ. ಪೊಲೀಸರ ಸಹವಾಸವೇ ಬೇಡ ಅಂತಿರುವ ಕಾಲದಲ್ಲಿ ಈ ಕಳ್ಳರು ಮಾತ್ರ ಖಾಕಿಗಳ ಮನೆಗೆ ನುಗ್ಗಿ ಕಳ್ಳತನ ಮಾಡುವ ಧೈರ್ಯ ಮಾಡಿದ್ದಾರಂದ್ರೆ ಇವರೆಲ್ಲ ಸಾಮಾನ್ಯ ಕಳ್ಳರಂತೂ ಅಲ್ವೇ ಅಲ್ಲ ಕಣ್ರಿ. ಕಿಲಾಡಿ ಕಳ್ಳರೇ ಇರಬಹುದೆಂದು ಸಾರ್ವಜನಿಕರು ಮಾತನಾಡಿಕೊಳ್ಳುವಂತಾಗಿದೆ. ಅಂದಹಾಗೆ ಕಳ್ಳತನ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ಪಟ್ಟಣದ ವಿವಿಧ ಭಾಗದಲ್ಲಿ ನಡೆದಿದೆ. ಅದರಲ್ಲೂ ಬೇರೆ ಬೇರೆ ಏರಿಯಾಗಳಲ್ಲಿ ಕಳ್ಳರು ಸರಣಿ ಕಳ್ಳತನ ಮಾಡಿದ್ದಾರೆ. ಆದರೆ ಅಚ್ಚರಿ ಪಡುವಂತ ಮ್ಯಾಟರ್ ಅಂದ್ರೆ ಈ ಕಳ್ಳರು ಪೊಲೀಸರ ಮನೆಗಳನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡಿರೋದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಕಳ್ಳರ ಚಲನವಲನ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಳ್ಳರು ಮುಖ ಚೆಹರೆ ಕಾಣದಂತೆ ಮಂಕಿ ಕ್ಯಾಪ್ ಹಾಗೂ ಕೈಯಲ್ಲಿ ಲಾಠಿ ಬ್ಯಾಟರಿ ಟಾರ್ಚ್ ಹಿಡಿದು ಕಳ್ಳತನ ಮಾಡಿದ್ದಾರೆ. ಪೊಲೀಸ್ ಮನೆಗೆ ನುಗ್ಗಿ ಬಟ್ಟೆಗಳನ್ನ ಚೆಲ್ಲಾಪಿಲ್ಲಿ ಮಾಡಿದ್ದಾರೆ. ಹಾಗೆ ಅಲ್ಮೇರಾದಲ್ಲಿದ್ದ ಹಣ ಮತ್ತು ಒಡವೆಗಳನ್ನ ದೋಚಿಕೊಂಡು ಪರಾರಿಯಾಗಿದ್ದಾರೆ. ಸದ್ಯಕ್ಕೆ ಪೊಲೀಸರು 3 ಮನೆಗಳನ್ನ ದೋಚಿರುವ ಕಳ್ಳರ ಹುಡುಕಾಟ ಭರದಿಂದ ಸಾಗಿದೆ. ಶ್ವಾನದಳವನ್ನ ಕರೆಸಿ ಕಳ್ಳರ ಪತ್ತೆ ಮಾಡಲಾಗ್ತಾ ಇದೆ. ಈ ಕಳ್ಳತನದಲ್ಲಿ 4 ಭಾಗಿಯಾಗಿರುವ ಬಗ್ಗೆ ಕಂಡು ಬರ್ತಾ ಇದೆ. ಈ ಕಳ್ಳರು ಎಲ್ಲಾ ಬಿಟ್ಟು ಪೊಲೀಸರ ಮನೆಗಳನ್ನೇ ಯಾಕೆ ಟಾರ್ಗೆಟ್ ಮಾಡಿದ್ರು ಅನ್ನೋ ಅನುಮಾನಗಳು ಮತ್ತು ಸಾಕಷ್ಟು ಪ್ರಶ್ನೆಗಳು ಕಾಡ್ತಿವೆ ಕಣ್ರಿ. ಸದ್ಯಕ್ಕೆ ಹುನಗುಂದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಿಗ್ ಟಿವಿ ಕರ್ನಾಟಕ, ಹುನಗುಂದ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.